ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಸ್ಥಳಾಂತರ ಆಗ್ತಾ ಇದೆಯೇ? ದೇಶದ ಆಡಳಿತ ಕೇಂದ್ರಕ್ಕೆ ಏನಿದು ಗ್ರಹಣ ಹಿಡಿದಿರುವಂಥದ್ದು? ಭಾರತದ ಕ್ಯಾಪಿಟಲ್ ಅನ್ನು ಕಾಡ್ತಾ ಇರುವಂಥ ಗ್ರಹಚಾರ ಆದರೂ ಏನು? ಬದುಕಲು ಯೋಗ್ಯವಾಗಿ ಉಳಿದಿಲ್ಲವೇ ನವದೆಹಲಿ? ಜಗತ್ತಿನ ಅತ್ಯಂತ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯ ನಗರವೆಂಬ ಹೆಗ್ಗಳಿಕೆಯೇ ಇದಕ್ಕೆ ಮುಳ್ಳಾಗ್ತಾ ಇದೆಯೇ? ಕರ್ನಾಟಕದ ರಾಜಧಾನಿ ಬದಲಾವಣೆಗೂ ಕೂಗು ಎದ್ದೀತೆ. ಪ್ರಿಯ ವೀಕ್ಷಕರೇ, ಅತ್ಯಂತ ಕುತೂಹಲಕಾರಿ ಗಂಭೀರ ವಿಷಯವೊಂದರ ಬಗ್ಗೆ ಸಣ್ಣದೊಂದು ಸುತ್ತು ಹಾಕಿ ಬರೋಣ. ನಿಮ್ಮೆಲ್ಲರ ನೆಚ್ಚಿನ ಹಸಿರುವಾಸಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ರಾಧಾಕೃಷ್ಣ ಬಡ್ತಿ. ರಾಷ್ಟ್ರ ರಾಜಧಾನಿ ಪಟ್ಟಕ್ಕೆ ಯೋಗ್ಯವಾಗಿ ದೆಹಲಿ ಉಳಿದಿಲ್ಲ. ಭವಿಷ್ಯದ ದೇಶದ ಪ್ರಗತಿಯ ದೃಷ್ಟಿಯಿಂದ ರಾಷ್ಟ್ರ ರಾಜಧಾನಿಯ ಬದಲಾವಣೆಯ ಅಗತ್ಯ ಹಿಂದೆಂದಿಗಿಂತಲೂ ಹೆಚ್ಚು ಇದೆ ಅನ್ನುವಂಥ ಕೂಗು ಮಾಧ್ಯಮ ವಲಯದಲ್ಲಿ ಪ್ರತಿಧ್ವನಿಸಿದೆ. ಅದಕ್ಕಿಂತ ಮುಂಚೆ ನೀವಿನ್ನು ಹಸಿರುವಾಸಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಹ ಕೃಷಿ, ಪರಿಸರ, ಗ್ರಾಮೀಣ ಬದುಕು, ವಿಜ್ಞಾನದಂಥ ಅಭಿವೃದ್ಧಿ ಪರ ವಿಚಾರಗಳನ್ನು ತಿಳಿಸುವ ಕನ್ನಡದ ವಿಶಿಷ್ಟವಾದಂಥ ಚಾನಲ್ನ ಭಾಗವಾಗಿ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಸಂಸದರು ಆಗಿದಂಥ ಶಶಿ ತರೂರ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಅವರ ಪ್ರಕಾರ ರಾಜಧಾನಿಯ ಪಟ್ಟಕ್ಕೆ ಯೋಗ್ಯವಾಗಿ ದೆಹಲಿ ಉಳಿದಿಲ್ಲ. ಜಗತ್ತಿನ ಪ್ರಮುಖ ರಾಷ್ಟ್ರವಾಗಿ ರೂಪುಗೊಳ್ಳುತ್ತಿರುವಂಥ ಭಾರತ ಅಂತಾರಾಷ್ಟ್ರೀಯ ಘನತೆಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಭವಿಷ್ಯದಲ್ಲಿ ತನ್ನ ರಾಜಧಾನಿಯನ್ನು ಸ್ಥಳಾಂತರಿಸಿಕೊಳ್ಳಬೇಕಾದಂಥದ್ದು ಅನಿವಾರ್ಯ ಅನ್ನುವಂಥ ಹೇಳಿಕೆ ಅವರ ಬಾಯಿಂದ ಹೊರಬೀಳ್ತದೆ. ಅದಿಲ್ಲದಿದ್ದರೆ ಅಭಿವೃದ್ಧಿ ಹೊಂದಿದ ದೇಶದ ಸಾಲಿನಲ್ಲಿ ನಿಲ್ಲುವ ಮತ್ತು ಆ ನಿಟ್ಟಿನಲ್ಲಿ ಸ್ಪರ್ಧೆ ಒಡ್ತಾ ಇರುವಂಥ ನಮ್ಮ ಗುರಿಗೆ ಇದೇ ಮುಳುವಾಗ್ತದೆ ಅನ್ನುವಂಥ ಮಾತನ್ನು, ಎಚ್ಚರಿಕೆಯನ್ನು ಶಶಿ ತರೂರ್ ಅವರು ನೀಡ್ತಾರೆ. ಇಂಥದೊಂದು ಸಲಹೆ ಮುಂದಿಟ್ಟಂಥ ಶಶಿ ತರೂರ್ ಅವರು ವಿಭಿನ್ನ ಚರ್ಚೆಗಳಿಗೆ ಹೆಸರಾಗಿರುವಂಥವರು, ಚಿಂತನಶೀಲ ನಾಯಕ ಎನಿಸಿರುವಂಥವರು. ಅಷ್ಟಲ್ಲದ ವಿಶ್ವಸಂಸ್ಥೆಯ ಮಟ್ಟದ ಆಗು ಹೋಗುಗಳನ್ನು ಸ್ಪಷ್ಟ ಅರಿವನ್ನು ಶಶಿ ತರೂರ್ ಅವರು ಹೊಂದಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ವ್ಯವಹಾರವನ್ನು ಮಾಡಿರುವಂಥವರು ಆಗಿದ್ದರಿಂದ ಅವರ ಮಾತನ್ನು ನಾವು ಗಂಭೀರವಾಗಿ ಪರಿಗಣಿಸಲೇಬೇಕು, ಉಡಾಫೆ ಮಾಡುವಂತೆಲ್ಲ. ಹಾಗೆಂದು ನಿಜಕ್ಕೂ ರಾಜಧಾನಿಯನ್ನು ಬದಲಿಸುವಂಥ ತುಘಲಕ್ ನಿರ್ಧಾರವನ್ನು ಮತ್ತೆ ತೆಗೆದುಕೊಳ್ಬೇಕೆ? ತುಘಲಕ್ ನಿರ್ಧಾರ ಅಂತ ಹೇಳಲಿಕ್ಕೆ ಕಾರಣ ಇದೆ. ಹಿಂದೊಮ್ಮೆ ಮೊಹಮ್ಮದ್ ಬಿನ್ ತುಘಲಕ್ ಅನ್ನುವಂಥ ಮಹಾರಾಜ 2 ಬಾರಿ ದೆಹಲಿಯಿಂದ ದೇವಗಿರಿಯಿಂದ ದೆಹಲಿಗೆ ರಾಜಧಾನಿಯನ್ನು ಸ್ಥಳಾಂತರಿಸುವ ಮೂರ್ಖ ನಿರ್ಧಾರವನ್ನು ಕೈಗೊಂಡು ಸಾವಿರಾರು ಜನರಿಗೆ ಸಾವಿಗೆ ಕಾರಣ ಆಗ್ತಾನೆ. ಆ ಮೂಲಕ ಮೂರ್ಖ ರಾಜ ಅನ್ನಿಸ್ಕೊಳ್ತಾ ಇದ್ದಾನೆ. ಅಷ್ಟ ನಂತರ ಇದೇ ಮೊದಲ ಬಾರಿಗೆ ದೆಹಲಿಯಿಂದ ರಾಜಧಾನಿಯನ್ನು ಸ್ಥಳಾಂತರಿಸಿಗೊಳಿಸಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಮುಂದೆ ಬಂದಿದೆ. ತಕ್ಷಣಕ್ಕೆ ಇದನ್ನು ಕಾರ್ಯಗತಗೊಳಿಸುವಂಥ ನಿರ್ಧಾರಕ್ಕೆ ಅಥವಾ ಸನ್ನಿವೇಶದಲ್ಲಿ ನಾವಿಲ್ಲ ಅಂತಾದರೂ ಸಹ ಮತ್ತೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಇದನ್ನು ದೆಹಲಿಯನ್ನು ಇಂದಿನ ಪಾರಿಸರಿಕವಾದಂಥ, ಭೌತಿಕವಾದಂಥ, ಔದ್ಯೋಗಿಕವಾದಂಥ, ಸಾಮಾಜಿಕವಾದಂಥ ಸನ್ನಿವೇಶವನ್ನು ಗಮನಿಸಿದಾಗ ಇದೇ ರೀತಿ ಮುಂದುವರೆದಲೇ ಭವಿಷ್ಯದಲ್ಲಿ ಬಹುದೊಡ್ಡ ಅಪಾಯ ದೆಹಲಿಗೆ ಮಾತ್ರ ಅಲ್ಲ, ದೇಶಕ್ಕೆ ಕಾಡ್ತಾ ಇದೆ ಎನ್ನುವುದಂತೂ ಸತ್ಯ. ಹಾಗಾದರೆ ಅಂಥದ್ದು ಏನಾಗಿದೆ ದೆಹಲಿಗೆ ಅನ್ನೋದನ್ನು ನೋಡೋಣ ಬನ್ನಿ. ಮಿತ್ರರೇ, ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ನಗರಗಳ ಸಾಲಿನಲ್ಲಿ ಮೊದಲಿಗೆ ನಿಲ್ಲೋದು ಜಪಾನ್ನ ರಾಜಧಾನಿ ಅಂತ ಟೋಕಿಯೋ. 2ನೇ ಸ್ಥಾನ ಇರೋದು, 2ನೇ ಸ್ಥಾನದ ಹೆಗ್ಗಳಿಕೆ ಇರೋದು ನಮ್ಮ ದೆಹಲಿಗೆ. ಹೇಗೆ ನೋಡಿದರೂ ಟೋಕಿಯೋಕ್ಕೆ ಸಮನಾಗಿ ನಮ್ಮ ದೆಹಲಿ ನಿಲ್ತಾ ಇಲ್ಲ. ಯಾಕೆ? ಇತ್ತೀಚೆಗಷ್ಟೇ ಟೋಕಿಯೋ ನಗರಕ್ಕೆ ಭೇಟಿ ನೀಡಿದಂಥ ಖ್ಯಾತ ಪತ್ರಕರ್ತರಾದಂಥ ಕನ್ನಡದ ನೆಚ್ಚಿನ ಸಂಪಾದಕರು ಅನಿಸ್ಕೊಳ್ಳುವಂಥ ವಿಶ್ವೇಶ್ವರ ಭಟ್ ಅವರು ಬರೆದುಕೊಳ್ತಾರೆ, ಟೋಕಿಯೋವನ್ನು ನೋಡಿದಾಗ ಮೇಲ್ನೋಟಕ್ಕೆ ಇಷ್ಟೆಲ್ಲ ಬೃಹತ್ ಜನಸಂಖ್ಯೆಯ ಜನದಟ್ಟಣೆಯ ನಗರ ಇದು ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಮಲೆನಾಡಿನ ಯಾವುದೋ ನಗರದಲ್ಲಿ, ಪಟ್ಟಣದಲ್ಲಿ ಸುತ್ತಾಡ್ತಾ ಇರುವಂಥ ಪರ್ವತದ ತಪ್ಪಲಿನಲ್ಲಿರುವಂಥ ಸುಂದರವಾದಂಥ ಅನುಭೂತಿ ಸಿಗ್ತದೆ ಅಂತ ಅವರು ಬರ್ಕೊಳ್ತಾ ಇದ್ದಾರೆ. ಇದು ಜಪಾನಿನ ಶಿಸ್ತು, ಬದ್ಧತೆ, ಛಲಕ್ಕೆ ಸಾಕ್ಷಿ. ಅಂದಹಾಗೆ ಟೋಕಿಯೋದ ಜನಸಂಖ್ಯೆ 3.7 ಕೋಟಿ ಮಿತ್ರರೇ. 2ನೇ ಸ್ಥಾನದಲ್ಲಿರುವಂಥ ನವದೆಹಲಿಯ ಜನಸಂಖ್ಯೆ ಇವತ್ತಿಗೆ 3.3 ಕೋಟಿ. ಅಂದರೆ ಸರಿಸುಮಾರು 40 ಲಕ್ಷ ಜನಸಂಖ್ಯೆ ನಮ್ಮಲ್ಲಿ ಕಡಿಮೆ ಇದೆ. 2ನೇ ಸ್ಥಾನದಲ್ಲಿರುವಂಥ ದೆಹಲಿಯ ಜನಸಂಖ್ಯೆಯನ್ನು ಹೋಲಿಸಿದಾಗ ಇಲ್ಲಿನ ಅವ್ಯವಸ್ಥೆಯೇ ಟೋಕಿಯೋದಲ್ಲಿ ಕಾಣಬೇಕಾಗಿತ್ತು. ಆದರೆ ಅದಕ್ಕೆ ತದ್ವಿರುದ್ಧವಾಗಿದೆ. ಟೋಕಿಯೋ ನಗರಕ್ಕೆ ವಿರುದ್ಧವಾದಂಥ ಸಮಸ್ಯೆಗಳನ್ನು ದೆಹಲಿ ಎದುರಿಸ್ತಾ ಇದೆ. ವಾಹನಗಳ ಅಬ್ಬರ ಇರಬಹುದು, ಸಂಚಾರದ ದಟ್ಟಣೆ ಇರಬಹುದು, ವಾಯು ಮಾಲಿನ್ಯ ಇರಬಹುದು, ಜನಸಂಖ್ಯೆಯ
ಒತ್ತಡ ಇರಬಹುದು ಮತ್ತು ಸ್ಥಳ ಸಂಕೋಚ ಇರಬಹುದು, ಇವ್ಯಾವುದಕ್ಕೆ ಹೋಲಿಸಿದರೂ ಟೋಕಿಯೋಕ್ಕಿಂತ ನಾವು ದೆಹಲಿಯವರು ಬಹಳಷ್ಟು ಹಿಂದೆ ಇದ್ದೇವೆ. ಮೊದಲನೇ ವಿಚಾರವನ್ನು ಚರ್ಚೆ ಮಾಡೋಣ. ಪ್ರತಿ ವರ್ಷ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ದೆಹಲಿಯನ್ನು ಕಾಡುವ ಮಾಲಿನ್ಯದ ಪ್ರಮಾಣ ಜಗತ್ತಿನಾದ್ಯಂತ ಮಾಧ್ಯಮಗಳಲ್ಲಿ ವಿಸ್ತೃತವಾಗಿ ಟೀಕೆಗೊಳಗಾಗುತ್ತೆ, ವರದಿಯಾಗ್ತಾ ಇದೆ. ಈ ವರ್ಷ ದೆಹಲಿಯ ಮಾಲಿನ್ಯದ ಪ್ರಮಾಣ, ಮಾಲಿನ್ಯದ ಸೂಚ್ಯಾಂಕ -428ರಿಂದ 430ರವರೆಗೂ ಹೋಗಿ ತಲುಪಿತ್ತು. ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಮಾನದಂಡಕ್ಕಿಂತ 7 ಪಟ್ಟು ಹೆಚ್ಚಿದೆ. ಸರಿ ಸುಮಾರು 1-1.5-2 ವಾರಗಳವರೆಗೆ ದೆಹಲಿ ನಿವಾಸಿಗಳು ಉಸಿರಾಡಲು ಆಗದೆ, ಮನೆಯಿಂದ ಹೊರಬರಲು ಆಗದೆ, ಕರೋನಾದ ಸಂದರ್ಭದಲ್ಲಿ ಧರಿಸಿದಂಥ ಮಾಸ್ಕ್ಗಳನ್ನು ಧರಿಸಿಕೊಂಡು ಪರದಾಡಿಬಿಟ್ಟಿದ್ರು. ಇದು ವಾಯು ಮಾಲಿನ್ಯದ ಕಥೆಯಾದರೆ, ಜಲ ಮಾಲಿನ್ಯದ್ದು ಇನ್ನೊಂದು ಬೃಹತ್ ದುರಂತ. ದೆಹಲಿಯ ಸುತ್ತಮುತ್ತಲಿನ ಕೈಗಾರಿಕೆಗಳು, ನಗರ ತ್ಯಾಜ್ಯಗಳಿಂದಾಗಿ ಇಡೀ ಯಮುನಾ ನದಿ ಕಾರ್ಕೋಟಕವಾಗಿ ಮಾರ್ಪಟ್ಟಿದೆ. ಸ್ನೇಹಿತರೆ, ಯಮುನಿಯ ನೀರಿನಲ್ಲಿ ಅಮೋನಿಯಾದ ಮಟ್ಟ 2.2 ppm ಅನ್ನು ಮೀರ್ತದೆ ಅಂತಂದರೆ ನೀವು ನಂಬಲೇಬೇಕಾಗ್ತದೆ. ಇದಲ್ಲದೆ ಗಂಧಕ ಇತ್ಯಾದಿ ಬಾರದ ಲೋಹಗಳು ಸೇರಿದಂತೆ ಅನೇಕ ಮಾರಕ ರಾಸಾಯನಿಕಗಳು ನೀರಿನಲ್ಲಿ ಕರಗಿ ಹೋಗಿದೆ. ಸರಳವಾಗಿ ಹೇಳೋದಾದರೆ, ಯಾವುದೇ ಕಾರಣಕ್ಕೂ ದೆಹಲಿಯ ಸುತ್ತಮುತ್ತಲಿನ ಮನೆಗಳ ಯಮುನಿಯ ನದಿಯ ಅಂತರ್ಜಲದ ನೀರು ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ. ಅಂತರ್ಜಲವಂತೂ ಸಂಪೂರ್ಣವಾಗಿ ಕಲುಷಿತಗೊಂಡು ಬಿಟ್ಟಿದೆ. ಬೋರ್ವೆಲ್ಗಳು ಪ್ರತಿದಿನ ಅಕ್ಷರಶಃ ವಿಷವನ್ನು ಕಾರ್ತಾ ಇದ್ದಾವೆ. ಸ್ನೇಹಿತರೆ, ಇವೆಲ್ಲದರ ನಡುವೆ ದೆಹಲಿಯನ್ನು ಕಿತ್ತು ತಿನ್ನುತ್ತಾ ಇರುವಂಥ ಇನ್ನೊಂದು ಸಮಸ್ಯೆ ಎಂದರೆ ಕುಡಿಯುವ ನೀರಿನದ್ದು. ಮಿತ್ರರೇ, ನಿಮಗೆ ಗೊತ್ತಿರಲಿ, ಪ್ರತಿದಿನ 1500 mgಯಷ್ಟು ನೀರು ದೆಹಲಿಯ ದಾಹವನ್ನು ಇಂಗಿಸಲಿಕ್ಕೆ ಬೇಕಾಗ್ತದೆ. ಈ ಪೈಕಿ 40% ಅಂದರೆ 613 mgಯಷ್ಟು ನೀರು ಹರಿಯಾಣದಿಂದ 30 ವರ್ಷಗಳಿಂದ ಪೂರೈಕೆಯಾಗ್ತಾ ಇದೆ. 25% ನೀರನ್ನು ಗಂಗೈ ಪೂರೈಸ್ತಾಳೆ. ಇನ್ನು 22% ನೀರು ಬಾಕ್ರಾನಂಗಲ್ ಯೋಜನೆಯಿಂದ ಬರ್ತಾ ಇದೆ. ಉಳಿದಂತೆ 13% ಜನ ಬೋರ್ವೆಲ್ಗಳನ್ನು ಕುಡಿಯುವ ನೀರಿಗಾಗಿ ಅವಲಂಬಿಸಿದರೆ. ಇಷ್ಟಾದರೂ ದೆಹಲಿ ದಾಹ ನೀಗ್ತಾ ಇಲ್ಲ. ಇಂದಿಗೂ ನೀವು ನಂಬಬೇಕು, 28 ಲಕ್ಷದಷ್ಟು ಮಂದಿಗೆ ಕುಡಿಯುವ ನೀರೇ ಸಿಗ್ತಾ ಇಲ್ಲ ಪ್ರತಿದಿನ. ನೀರಿನ ಅಗತ್ಯಕ್ಕಾಗಿ ಕಳೆದ 3 ದಶಕಗಳಿಂದ ದೆಹಲಿ ಒದ್ದಾಡ್ತಾ ಇದೆ, ಪರದಾಡ್ತಾ ಇದೆ. ಇನ್ನು ದೆಹಲಿಯ ವಾತಾವರಣದ ವಿಷಯಕ್ಕೆ ಬಂದರೆ, ಪ್ರತಿ ವರ್ಷ ಬಿಟ್ಟು ಬಿಡದಂತೆ ಕಾಡುವಂಥ ಅತಿಯಾದ ಚಳಿ, ಶೀತಗಾಳಿ ಒಂದು ಕಡೆಯಾದರೆ, ಬೇಸಿಗೆಯಲ್ಲಿ ಜೀವಿಗಳನ್ನು ಜೀವಂತವಾಗಿ ದಹಿಸಬಲ್ಲಷ್ಟು ವಿಪರೀತವಾದಂಥ ಉಷ್ಣಾಂಶ, ಇದರ ಜೊತೆಗೆ ಆಗಾಗ ಕಾಡುವಂಥ ಅನಿರೀಕ್ಷಿತವಾದಂಥ ಮಳೆ, ಪ್ರವಾಹದ ಸಮಸ್ಯೆಗಳು. ಬೇಸಿಗೆಯಲ್ಲಿ ನಿಮಗೆ ಗೊತ್ತಿರಲಿ, 50 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಇಲ್ಲಿನ ಉಷ್ಣಾಂಶ ಹೋಗಿ ತಲುಪ್ತದೆ. ಚಳಿಗಾಲದಲ್ಲಿ -2, -3ಕ್ಕೆ ಇಳಿದು ಬಿಡ್ತದೆ ತಾಪಮಾನ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ವಾತಾವರಣ ಯಾವುದೇ ಕಾರಣಕ್ಕೂ ಜನವಾಸಕ್ಕೆ ಯೋಗ್ಯವಾಗಿಲ್ಲ ಅಂತ ಇದ್ದಾರೆ ವಿಜ್ಞಾನಿಗಳು. ಇನ್ನು ಸಂಚಾರ ದಟ್ಟಣೆ, ನಗರ ಮೂಲಸೌಕರ್ಯವನ್ನು ಗಮನಿಸೋದಾದರೆ, ಬೃಹದಾಕಾರವಾಗಿ ದೆಹಲಿಯನ್ನು ಇವೆರಡೂ ಕಿತ್ತು ತಿನ್ನುತ್ತಾ ಇದೆ. ನಗರ ಯೋಜನೆಯ ಅವ್ಯವಸ್ಥೆ, ಸಂಚಾರ ದಟ್ಟಣೆಯ ನಟ್ಟ ನಡುವೆ ಆಗಾಗ ಉದ್ಭವಿಸುವಂಥ ಆಂತರಿಕವಾದಂಥ ಭದ್ರತೆಯ ಸಮಸ್ಯೆ, ಭಯೋತ್ಪಾದನೆಯಂಥ ಬೆದರಿಕೆಗಳು ದೆಹಲಿಯನ್ನು ಕಾಡ್ತಲೇ ಇರ್ತಾ ಇದ್ದಾವೆ. ಮಿತ್ರರೇ, ರಾಜಕೀಯ, ವ್ಯಾಪಾರ ವಹಿವಾಟು, ಅಂತಾರಾಷ್ಟ್ರೀಯ ಒಪ್ಪಂದಗಳಂಥ ವಿಚಾರಗಳಿಗೆ ದೆಹಲಿಗೆ ಬಂದು ಹೋಗುವಂಥ ವಿದೇಶಿ ನಿಯೋಗದ ಸದಸ್ಯರಿರ್ಬೋದು, ಅಂತಾರಾಷ್ಟ್ರೀಯ ನಾಯಕರಿರ್ಬೋದು, ರಾಜತಾಂತ್ರಿಕರಿರ್ಬೋದು, ದೆಹಲಿಯಷ್ಟಕ್ಕೆ ಸೀಮಿತ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಪ್ರವಾಸವನ್ನು. ಇವರ ದೃಷ್ಟಿಯಲ್ಲಿ ದೆಹಲಿಯೇ ಭಾರತ ಎಂದುಕೊಳ್ಳಬಲ್ಲಂಥ, ಅಥವಾ ದೆಹಲಿಯೇ ಭಾರತ ಅಂದರೆ ದೆಹಲಿಯ ರೀತಿಯಲ್ಲೇ ಇದೆ ಎಂದುಕೊಂಡು ಬಿಡುವಂಥ ಅಪಾಯಗಳು ಇಲ್ಲದಿಲ್ಲ ಮಿತ್ರರೇ. ಇಂಥ ಸಮಸ್ಯೆಗಳಿಂದಾಗಿ ದೆಹಲಿಗೆ ಅಥವಾ ಭಾರತಕ್ಕೆ ಇರಬಹುದಂಥ ಸಾಂಸ್ಕೃತಿಕ ಹಿರಿಮೆ, ಸಾಮಾಜಿಕ ಹಿನ್ನೆಲೆ, ಐತಿಹಾಸಿಕವಾದಂಥ ಮಹತ್ವ ಇವೆಲ್ಲವೂ ಕೊಚ್ಚಿಕೊಂಡು ಹೋಗ್ತಾ ಇದೆ. ವಿದೇಶಿಗರ ಕಣ್ಣಿನಲ್ಲಿ ಭಾರತ ಅತ್ಯಂತ ಕ್ಷೀಣವಾಗಿ, ಸೆಣದಾಗಿ ತೋರಲಿಕ್ಕೆ ಕಾರಣ ಆಗ್ತಾ ಇದೆ. ಇದಿಷ್ಟು ರಾಷ್ಟ್ರದ ರಾಜಧಾನಿ ದೆಹಲಿಯ ಕಥೆ. ಆದರೆ ಇನ್ನು ನಮ್ಮ ರಾಜಧಾನಿ ಅಂದರೆ ರಾಜ್ಯದ ರಾಜಧಾನಿ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ವ್ಯತ್ಯು ಇದಕ್ಕಿಂತ ಭಿನ್ನವಾಗಿಲ್ಲ ಅಂತ ಹೇಳೋದು
ಅನಿವಾರ್ಯ ಆಗಿದೆ. ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವಂಥ ನಗರಗಳಲ್ಲಿ ಒಂದು ಅನ್ನಿಸಿಕೊಂಡಿರುವಂಥ ಭಾರತದ ಸಿಲಿಕಾನ್ ವ್ಯಾಲಿ ಎನ್ನುವಂಥ ಖ್ಯಾತಿಯನ್ನು ಹೊಂದಿರುವಂಥ ಬೆಂಗಳೂರಿನ ಬ್ರ್ಯಾಂಡ್ಗೆ ಅಥವಾ ಬ್ರ್ಯಾಂಡ್ ಬೆಂಗಳೂರಿಗೂ ಸಹ ಇಂಥದೇ ಸಮಸ್ಯೆಗಳು ಚ್ಯುತಿ ತರ್ತಾ ಇದ್ದಾವೆ. ಎಲ್ಲ ಸಮಸ್ಯೆಗಳು ಬೆಂಗಳೂರಿನ ಹೆಗ್ಗಳಿಕೆಗೆ ಮಸಿ ಬೆಳೀತಾ ಇದ್ದಾವೆ. ಇಲ್ಲಿಯೂ ಸಹ ಸರಿಸುಮಾರು 100 ಕಿಲೋಮೀಟರ್ ದೂರದ ಕಾವೇರಿಯಿಂದ ನೀರು ಪೂರೈಕೆ ಆಗ್ತಾ ಇದೆ. ಕಾವೇರಿ ಮೊದಲನೇ ಹಂತದಿಂದ ಹಿಡಿದು 6ನೇ ಹಂತದವರೆಗೆ ಬಂದು ನಿಂತಿದ್ದೇವೆ. 5 ಜಲಮೂಲಗಳು ನಗರದ ನೀರಿನ ದಾಹವನ್ನು ಇಂಗಿಸಲಿಕ್ಕೆ ಬರಡಾಗಿವೆ. ಇಷ್ಟಾದರೂ ಸಹ ಬೆಂಗಳೂರಿನ ದಾಹ ಇಂಗುತ್ತಾ ಇದ್ದಿಲ್ಲ. ನೀರಿನ ಸಮಸ್ಯೆ ಅನ್ನುವಂಥದ್ದು ಆಳುವವರಿಗೆ ಅತಿದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇಡೀ ಉದ್ಯಾನ ನಗರಿ ಒಂದು ದಿನ ನೀರು ಪೂರೈಕೆಯನ್ನು ಸ್ಥಗಿತಗೊಳಿಸಿಬಿಟ್ರೆ ಅಲ್ಲೋಲ ಕಲ್ಲೋಲ ಆಗಿಬಿಡುವಂಥ ಸನ್ನಿವೇಶ ಇದೆ. ದಿನದಿಂದ ದಿನಕ್ಕೆ ಇದಲ್ಲದೆ ಹೆಚ್ಚುತ್ತಾ ಇರುವಂಥ ಮಾಲಿನ್ಯದ ಸಮಸ್ಯೆ ಇಲ್ಲಿನ ಜನರನ್ನು, ನಿವಾಸಿಗಳನ್ನು, ಇಡೀ ವ್ಯವಸ್ಥೆಯನ್ನು ಉಸಿರು ಕಟ್ಟಿಸ್ತಾ ಇದೆ. ಸಂಚಾರ ದಟ್ಟಣೆ ಆ್ಯಂಡ್ ರಸ್ತೆಗಳ ದುರವಸ್ಥೆಗಳು ಸಿಲಿಕಾನ್ ವ್ಯಾಲಿಯನ್ನು ಕಂಗೆಡಿಸ್ತಾ ಇದೆ. ಇನ್ನು ಬೆಳೀಲಿಕ್ಕೆ ಜಾಗವೇ ಇಲ್ಲ ಅನ್ನುವ ಮಟ್ಟಿಗೆ ಅಡ್ಡಾದಿಡ್ಡಿಯಾಗಿ ಬೆಂಗಳೂರು ಬೆಳೀತಾ ಇರುವಂಥದ್ದು ಅತಿ ದೊಡ್ಡ ಮಾರಕವಾದಂಥ ಸಮಸ್ಯೆ ಎನಿಸಿಕೊಳ್ಳೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಸ್ನೇಹಿತರೆ. ಎಲ್ಲಕ್ಕಿಂತ ವಿಭಿನ್ನವಾದಂಥ ಮತ್ತೊಂದು ಕೂಗು ಏನಂದರೆ ರಾಜಧಾನಿಗಳು ಹೃದಯ ಭಾಗದಲ್ಲಿ ಇಲ್ಲ ಅಂತ. ಹಾಗಾದರೆ ಏನಿದು ಅಂತಂದರೆ ದೆಹಲಿ ಅನ್ನುವಂಥದ್ದು ದೇಶದ ಉತ್ತರ ಭಾಗದಲ್ಲಿ ಇರುವಂಥದ್ದು. ಬೆಂಗಳೂರು ರಾಜ್ಯದ ದಕ್ಷಿಣ ಭಾಗದಲ್ಲಿ ಇದೆ. ಉತ್ತರ ಮತ್ತು ದಕ್ಷಿಣದ ಮೂಲೆಯಲ್ಲಿ ರಾಜಧಾನಿಗಳು ಇರೋದರಿಂದಾಗಿ ಇಡೀ ಪ್ರದೇಶದ ಅಥವಾ ಇಡೀ ವ್ಯಾಪ್ತಿಯ ಆಡಳಿತವನ್ನು ಮಾಡಲಿಕ್ಕೆ ಸಂಕಷ್ಟ ಆಗ್ತಾ ಇದೆ. ಪ್ರಾದೇಶಿಕವಾದಂಥ ಅಸಮತೋಲನ ಏರ್ಪಡ್ತಾ ಇದೆ. ಅಭಿವೃದ್ಧಿಯ ತಾರತಮ್ಯ ಆಗ್ತಾ ಇದೆ. ರಾಜ್ಯದಲ್ಲಿಯೂ ಸಹ ಹೃದಯ ಭಾಗದಲ್ಲಿ ರಾಜಧಾನಿ ಇರಬೇಕು, ದೇಶದಲ್ಲಿಯೂ ಸಹ ಹೃದಯ ಭಾಗದಲ್ಲಿ ರಾಜಧಾನಿ ಇದ್ದರೆ ಆಡಳಿತಾತ್ಮಕ ದೃಷ್ಟಿಯಿಂದ ಸುಸೂತ್ರವಾಗ್ತದೆ ಅನ್ನುವಂಥ ಪ್ರಸ್ತಾಪವೂ ಸಹ ಮೇಲಿಂದ ಮೇಲೆ ಕೇಳಿ ಬಂದಿತ್ತು. ಹಿಂದೊಮ್ಮೆ ಇದೇ ಕಾರಣಕ್ಕೆ ಬೆಂಗಳೂರಿನಿಂದ ದೂರದ ಮಧ್ಯಭಾಗದಲ್ಲಿರುವಂಥ ದಾವಣಗೆರೆಗೆ ರಾಜಧಾನಿಯನ್ನು ಬದಲಿಸುವಂಥ ಪ್ರಸ್ತಾಪವು ಬಂದಿದ್ದು ನಿಮಗೆ ಗೊತ್ತೇ ಇದೆ. ಹಾಗೊಮ್ಮೆ ರಾಜಧಾನಿ ಬದಲಾವಣೆ ಆಗೋದಾದರೆ ಬದಲಾವಣೆ ಆಗುವಂಥ ರಾಜಧಾನಿಗೆ ಅರ್ಹತೆ ಇರುವಂಥ ನಗರ ದೇಶದಲ್ಲಿ ಇನ್ಯಾವುದಿದೆ? ಇದಕ್ಕೆ ದಿಟ್ಟ ಉತ್ತರವನ್ನು ನೀಡುವಂಥ ಕೆಲಸವನ್ನು ಆಡುವವರು ಮಾಡಬೇಕಿದೆ. ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅವರು ಯೋಚಿಸಬೇಕಿದೆ. ಅಭಿವೃದ್ಧಿ ಹೊಂದಿದ ದೇಶದತ್ತ ದಾಪುಗಾಲು ಇಡ್ತಾ ಇರುವಂಥ ಭಾರತದ ರಾಜಧಾನಿಯ ಸಮಸ್ಯೆಗಳನ್ನು ನೀಗಿಸುವುದು ನಮ್ಮ ಆಳುವವರ ಅತ್ಯಂತ ಆದ್ಯತೆಯ ಕೆಲಸವಾಗಬೇಕು. ನಮಸ್ಕಾರ. ಇನ್ನಷ್ಟು ಹೊಸ ವಿಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಹಸಿರುವಾಸಿ ಚಾನಲನ್ನು ನಿರಂತರವಾಗಿ ಫಾಲೋ ಮಾಡಿ, ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರಿಬೇಡಿ.